ಈ ಬಾರಿಯ ಮುಂಗಾರು ಸ್ವಲ್ಪ ಲೇಟ್ ಆದಾಗ ಎಲ್ಲೆಡೆ ಇದೊಂದು ಶಬ್ದ ಮಾರ್ದನಿಸಿತ್ತು. ಈ ಬಾರಿ ಭೀಕರ ಬರಗಾಲ ಬರಲಿದೆ, ವಾಡಿಕೆಗಿಂತ ಕಡಿಮೆ ಮಳೆ ಬರುತ್ತೆ ಅನ್ನುವ ಸುದ್ದಿ ಭಾರಿ ವೈರಲ್ ಆಗಿತ್ತು. ನಾವು ಕೂಡ ಈ ಬಗ್ಗೆ ಹಲವು ವಿಡಿಯೋಗಳನ್ನ ಮಾಡಿದ್ದೇವೆ. ಆದರೆ ಈಗ ಮಳೆ ಚೆನ್ನಾಗಿ ಬರ್ತಾ ಇದೆ, ಹಲವು ಕಡೆ ಪ್ರವಾಹವೇ ಸೃಷ್ಟಿಯಾಗಿದೆ. ಹೀಗಾಗಿ ಈ ಎಲ್ ನೀನೋ ಎಲ್ಲ ಕಟ್ಟುಕತೆ ಏನೇನು ಆಗೋದಿಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು. ನೀವು ಕೂಡ ಹಾಗೆ ಅಂದುಕೊಂಡಿದ್ರೆ ಸದ್ಯ ವಿಶ್ವಸಂಸ್ಥೆ ಕೊಟ್ಟಿರುವ ಈ ಎಚ್ಚರಿಕೆಯನ್ನ ನೀವೆಲ್ಲ ನೋಡ್ಲೇಬೇಕು. ವಿಶ್ವಸಂಸ್ಥೆ ನೇರವಾಗಿ ಹೇಳಿದೆ, ನಮ್ಮ ಭೂಮಿ ಹೊತ್ತಿ ಉರಿತಾ ಇದೆ. ಎಲ್ಲದಕ್ಕಿಂತ ಶಾಕಿಂಗ್ ಸಂಗತಿ ಅಂದ್ರೆ ಭಾರತದ ಮುಂಗಾರು ಅಪಾಯದಲ್ಲಿದೆ. ಇದು ವಿಶ್ವಸಂಸ್ಥೆಯೇ ಕೊಟ್ಟಿರುವ ಎಚ್ಚರಿಕೆ. ಹೌದು, ಇಂದು ಪ್ರಪಂಚದಾದ್ಯಂತ ಹವಾಮಾನದಲ್ಲಾಗ್ತಾ ಇರುವಂತ ಈ ದಿಢೀರ್ ಬದಲಾವಣೆಗಳನ್ನ ನೋಡಿ ವಿಜ್ಞಾನಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಜಾಗತಿಕ ಹವಾಮಾನ ಸಂಸ್ಥೆ ಮತ್ತು ವಿಶ್ವಸಂಸ್ಥೆ ನೀಡಿರುವ ಹೊಸ ವರದಿಗಳು ನಮ್ಮ ನೆಮ್ಮದಿಯನ್ನ ಕೆಡಿಸುವಂತಿದೆ. ಭಾರತದ ಮಾನ್ಸೂನ್ ಮೇಲೆ ಎಲ್ ನೀನೋ ಎಂಬ ರಾಕ್ಷಸನ ಕಣ್ಣು ಬಿದ್ದಿದೆ. ಹಾಗಾದ್ರೆ ವಿಶ್ವಸಂಸ್ಥೆ ಏನೆಲ್ಲ ಎಚ್ಚರಿಕೆ ಕೊಟ್ಟಿದೆ? ಭಾರತಕ್ಕೆ ಕಾದಿರುವ ನಿಜವಾದ ಅಪಾಯವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ವಾತಾವರಣ ವೈಪರೀತ್ಯ ಅಂದ್ರೆ ಬರೀ ಸುದ್ದಿ ಅಲ್ಲ, ಅದು ಜನರ ಬದುಕು. ಈಗಾಗಲೇ ಈ ಬೇಸಿಗೆಯಲ್ಲಿ ಜಗತ್ತಿನಾದ್ಯಂತ ಉಂಟಾದ ಹವಾಮಾನ ವಿಕೋಪಗಳು ಜನರನ್ನ ಕಂಗಾಲಾಗಿಸಿವೆ. ಯುಕೆಯಲ್ಲಿ ಮೇ ತಿಂಗಳಲ್ಲಿ ಹಿಂದೆಂದು ಕಾಣದಂತಹ ತೀವ್ರ ಶಾಖದ ಅಲೆಗಳು ಆರಂಭವಾಗಿದ್ದವು. ಅತ್ತ ಫ್ರಾನ್ಸ್ ಮತ್ತು ಸ್ಪೇನ್ ದೇಶಗಳಲ್ಲಿ ಕಾಡ್ಗಿಚ್ಚು ಹಬ್ಬಿ ಇಡೀ ಗ್ರಾಮಗಳೇ ನಾಶವಾಗಿವೆ. ಸಾವಿರಾರು ಜನರು ತಮ್ಮ ಮನೆಗಳನ್ನ ತೊರೆದು ಓಡಿ ಹೋಗಬೇಕಾಯಿತು. ಇಷ್ಟೇ ಅಲ್ಲ, ಯುರೋಪ್ನಲ್ಲಿ ಸುಡುವ ಬಿಸಿಲು ಮಣ್ಣಿನ ತೇವಾಂಶವನ್ನ ಹೀರಿಕೊಳ್ಳುತ್ತಿದೆ. ಆದರೆ ಇವೆಲ್ಲದರ ನಡುವೆ ಅತ್ಯಂತ ಭಯಾನಕ ವಿಚಾರವೇನು ಗೊತ್ತಾ? ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರು ನೀಡಿದ ಹೇಳಿಕೆ, ನಾವು ಯಾರು ಕಾಲಿಡದ ತಿಳಿಯದ ಅಪಾಯಕಾರಿ ವಲಯಕ್ಕೆ ನೂಕಲ್ಪಡುತ್ತಿದ್ದೇವೆ ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ. ಇದು ಕೇವಲ ಒಂದು ದೇಶದ ಸಮಸ್ಯೆ ಅಲ್ಲ ಸ್ನೇಹಿತರೆ, ಇಡೀ ಜಗತ್ತು ಬೆಂಕಿಯ ಕುಲುಮೆ ಆಗ್ತಾ ಇದೆ. ಭೂಮಿಯ ಈ ಪರಿಸ್ಥಿತಿಗೆ ಕಾರಣ ಮತ್ತದೇ ಎಲ್ ನೀನೋ. ನಾವು ಈ ಎಲ್ ನೀನೋ ಬಗ್ಗೆ ತುಂಬಾ ಸಲ ಹೇಳಿದ್ದೇವೆ. ಇದು ಪೆಸಿಫಿಕ್ ಮಹಾಸಾಗರದಲ್ಲಿ ರೂಪುಗೊಳ್ಳುವ ಒಂದು ಹವಾಮಾನ ವಿದ್ಯಮಾನ. ಆದರೆ ಈ ಬಾರಿ ಸಾಗರದ ನೀರು ಸಾಮಾನ್ಯಕ್ಕಿಂತ ತೀವ್ರವಾಗಿ ಬಿಸಿಯಾಗಿದೆ. ಪೆಸಿಫಿಕ್ ಮಹಾಸಾಗರದ ನೀರಿನ ತಾಪಮಾನವು ಕೆಲವು ಪ್ರದೇಶಗಳಲ್ಲಿ ವಾಡಿಕೆಗಿಂತ 2.9 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಾಗಿದೆ. ಇಷ್ಟೊಂದು ಬೇಗ ಸಾಗರದ ನೀರು ಇಷ್ಟು ತೀವ್ರವಾಗಿ ಕಾಯ್ದಿರೋದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಂಡು ಬಂದಿದೆ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಇದೇ ಕಾರಣಕ್ಕೆ ಇದನ್ನ ಸೂಪರ್ ಎಲ್ ನೀನೋ ಎಂದು ಕರೆಯಲಾಗ್ತಾ ಇದೆ. ಆಗಸ್ಟ್ ನಿಂದ ಅಕ್ಟೋಬರ್ ವರೆಗಿನ ಅವಧಿಯಲ್ಲಿ ಈ ಎಲ್ ನೀನೋ ವ್ಯವಸ್ಥೆಯು ಇನ್ನಷ್ಟು ಬಲಗೊಳ್ಳಲಿದೆ ಎಂದು ಜಾಗತಿಕ ಹವಾಮಾನ ಸಂಸ್ಥೆ ಮುನ್ಸೂಚನೆ ನೀಡಿದೆ. ಸರಿ, ಪೆಸಿಫಿಕ್ ಸಾಗರದಲ್ಲಿ ನೀರು ಬಿಸಿಯಾದರೆ ಭಾರತಕ್ಕೇನ್ ತೊಂದರೆ? ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಕೃಷಿ ರಂಗಕ್ಕೆ ಮುಂಗಾರು ಮಳೆಯೇ ಆಧಾರ. ಆದರೆ WMO ನೀಡಿರುವ ಆಗಸ್ಟ್ ನಿಂದ ಅಕ್ಟೋಬರ್ ವರೆಗಿನ ಮುನ್ಸೂಚನೆ ವರದಿಯು ಭಾರತೀಯ ಸಾಗರ ಪ್ರದೇಶದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆಯನ್ನ ಸ್ಪಷ್ಟವಾಗಿ ತೋರಿಸಿದೆ. ಇದರ ನೇರ ಪರಿಣಾಮವೇನು ಗೊತ್ತಾ? ಒಂದೆಡೆ ತೀವ್ರ ಪ್ರಮಾಣದ ಬರಗಾಲ, ಇನ್ನೊಂದೆಡೆ ಒಣ ಹವೆಯಿಂದಾಗಿ ಉಂಟಾಗುವ ಕಾಡ್ಗಿಚ್ಚಿನ ಅಪಾಯಗಳು. ಭಾರತೀಯ ರೈತರು ಸಕಾಲದಲ್ಲಿ ಮಳೆಯಾಗದೆ ಬೆಳೆಗಳನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಮಳೆ ಕಡಿಮೆ ಬಿದ್ದರೆ ಆಹಾರ ಧಾನ್ಯಗಳ ಉತ್ಪಾದನೆ ಕುಸಿದು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯ ಜೇಬಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟುವುದು ಖಚಿತ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಆಘಾತಕಾರಿ ಸತ್ಯವಿದೆ. ನಿಮ್ಗೆ ಅನ್ಸಬಹುದು, ಪ್ರಕೃತಿಯಲ್ಲಿ ಹೀಗೆ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತಾನೆ ಇರ್ತಾವೆ ಅಲ್ವಾ? ಆದ್ರೆ ವಿಜ್ಞಾನಿಗಳು ನೀಡ್ತಾ ಇರುವ ಎಚ್ಚರಿಕೆ ಬೇರೆಯದ್ದೇ ಆಗಿದೆ. ಈ ಬಾರಿಯ ಎಲ್ ನೀನೋ ಸಾಮಾನ್ಯವಾದದ್ದಲ್ಲ. ಜಾಗತಿಕ ಹವಾಮಾನ ಬಿಕ್ಕಟ್ಟು ಇದನ್ನ ಸೂಪರ್ ಚಾರ್ಜ್ ಮಾಡಿದೆ. ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿಯೋ ಗುಟೆರೆಸ್ ಅವರು ನ್ಯೂಯಾರ್ಕ್ನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಅತ್ಯಂತ ಕಟು ಸತ್ಯವನ್ನ ತೆರೆದಿಟ್ಟಿದ್ದಾರೆ. 2 ತಿಂಗಳ ಹಿಂದೆ ನಾನು ಎಲ್ ನೀನೋ ನಮ್ಮ ಬಾಗಿಲಿಗೆ ಬಂದಿದೆ ಎಂದು ಎಚ್ಚರಿಸಿದ್ದೆ. ಆದ್ರೆ ಈಗ ಅದು ಮನೆಯ ಒಳಗೆ ಬಂದು ಶಾಖವನ್ನ ಹೆಚ್ಚಿಸುತ್ತಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಪ್ರಕೃತಿಯ ಈ ವಿಕೋಪಕ್ಕೆ ಪ್ರಮುಖ ಕಾರಣವೇನು ಗೊತ್ತಾ? ನಾವು ಬಳಸ್ತಾ ಇರುವಂತ ಪಳೆಯುಳಿಕೆ ಇಂಧನಗಳು. ಈ ಇಂಧನಗಳ ಅತಿಯಾದ ಬಳಕೆ ಭೂಮಿಯ ಮೇಲಿನ ಬೆಂಕಿಗೆ ಗಾಳಿ ಹಾಕಿದಂತೆ ಮಾಡ್ತಾ ಇದೆ. ಇದರಿಂದಾಗಿ ಪ್ರಪಂಚದಾದ್ಯಂತ ಪ್ರತಿದಿನವೂ ಅತಿಯಾದ ಶಾಖಕ್ಕೆ ಸಿಲುಕಿ ಅಮೂಲ್ಯ ಜೀವಿಗಳು ಮತ್ತು ಕಾರ್ಮಿಕರ ಬದುಕು ಅಪಾಯಕ್ಕೆ ಸಿಲುಕ್ತಾ ಇದೆ. ಈಗ ನಾವು ಯೋಚಿಸಬೇಕಾದ ವಿಷಯವೇನೆಂದ್ರೆ, ಜಾಗತಿಕ ಹವಾಮಾನ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸೆಲೆಸ್ಟೆ ಸೌಲೋ ಅವರು ಅತ್ಯಂತ ಮಾರ್ಮಿಕವಾಗಿ ಒಂದು ಮಾತು ಹೇಳಿದ್ದಾರೆ.
ಅವರ ಪ್ರಕಾರ ಹವಾಮಾನ ಮುನ್ಸೂಚನೆಗಳು ತಮ್ಮಷ್ಟಕ್ತಾವೇ ಅಪಾಯವನ್ನ ತಡೆಯೋದಿಲ್ಲ. ಅದನ್ನ ತಡೆಯಬೇಕಾದವರು ಜನರು ಮತ್ತು ಸರ್ಕಾರಗಳು. ಹೌದು ಸ್ನೇಹಿತರೆ, ಸಾಗರದಲ್ಲಿ ದಾಖಲಾರ್ಹ ತಾಪಮಾನ ಏರಿಕೆ ಆಗ್ತಾ ಇದೆ. ದಕ್ಷಿಣ ಯುರೋಪ್, ಮಧ್ಯ ಏಷ್ಯಾ ಮತ್ತು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಅತಿಯಾದ ಮಳೆಯಾಗುವ ಸಾಧ್ಯತೆ ಇದ್ರೆ, ಭಾರತ, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಅಮೆರಿಕಾದ ಭಾಗಗಳಲ್ಲಿ ತೀವ್ರ ಒಣ ಹವಾಮಾನ ಮತ್ತು ಬರಗಾಲದ ಭೀತಿ ಎದುರಾಗಿದೆ. ನಾವು ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ರು ಪ್ರಕೃತಿಯ ಚಕ್ರ ಏರುಪೇರಾದ್ರೆ ಅದರ ಎದುರು ಮನುಷ್ಯ ತೀರಾ ಅಸಹಾಯಕ. ಸರ್ಕಾರಗಳು ಈಗಲೇ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳದೇ ಇದ್ರೆ ಮುಂಬರುವ ದಿನಗಳಲ್ಲಿ ಆಹಾರ ಧಾನ್ಯಗಳ ಅಭಾವ, ಕುಡಿಯುವ ನೀರಿನ ಅಭಾವ ಮತ್ತು ಆರ್ಥಿಕ ನಷ್ಟವನ್ನ ನಾವು ಅನುಭವಿಸಬೇಕಾಗುತ್ತೆ. ಹಾಗಾದ್ರೆ ಮುಂಬರುವ ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಜಗತ್ನಲ್ಲಿ ಏನಾಗಲಿದೆ? WMO ನೀಡಿದ ಮುನ್ಸೂಚನೆಯಂತೆ ಮುಂಬರುವ ತಿಂಗಳುಗಳಲ್ಲಿ ಜಾಗತಿಕ ತಾಪಮಾನವು ಸಾರ್ವಕಾಲಿಕ ದಾಖಲೆಗಳನ್ನ ಮುರಿಯುವ ಸಾಧ್ಯತೆ ಇದೆ. ಭಾರತದ ರೈತರಿಗೆ ಮುಂಗಾರು ಮಳೆ ಕೈಕೊಟ್ರೆ ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಪೆಟ್ಟು ಬೀಳಲಿದೆ. ಅಪಾರ ಪ್ರಮಾಣದ ತಾಪಮಾನ ಏರಿಕೆಯಿಂದ ಸಾಗರದ ಜಲಚರಗಳಿಗೂ ಕಂಟಕ ಎದುರಾಗಿದೆ. ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ಮಾತ್ರ ನಾಳೆ ನಮಗೆ ಎದುರಾಗುವ ಪರಿಣಾಮಗಳನ್ನ ನಿರ್ಧರಿಸಲಿವೆ. ನಾವು ಈಗಲೂ ಎಚ್ಚೆತ್ತುಕೊಳ್ಳದಿದ್ರೆ ಪ್ರಕೃತಿಯ ಕೋಪಕ್ಕೆ ಬೆಲೆ ತೆರಬೇಕಾಗುತ್ತೆ. ಸದ್ಯ ಎಲ್ ನಿನೋ ವಿಚಾರದಲ್ಲಿ ತಮಿಳುನಾಡು ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ವಿಚಾರಕ್ಕಾಗಿ ಒಂದು ತಜ್ಞರ ಸಮಿತಿಯನ್ನೇ ನೇಮಕ ಮಾಡಲಾಗಿದೆ. ತಮಿಳುನಾಡು ಸರ್ಕಾರದ ಕಂದಾಯ ಮತ್ತು ವಿಕೋಪ ನಿರ್ವಹಣಾ ಇಲಾಖೆಯು ಜುಲೈ 28, 2026ರಂದು ರಚಿಸಿರುವ ತಜ್ಞರ ಸಲಹಾ ಸಮಿತಿಯು ಎಲ್ ನಿನೋ ಹವಾಮಾನ ವೈಪರೀತ್ಯದ ಪರಿಣಾಮಗಳನ್ನ ವೈಜ್ಞಾನಿಕವಾಗಿ ಮೌಲ್ಯಮಾಪನ ಮಾಡಲು ಸಿದ್ಧವಾಗಿದೆ. ಈ ಸಮಿತಿಯು ಸರ್ಕಾರಕ್ಕೆ ಮತ್ತು ತಮಿಳುನಾಡು ದುರಂತ ಅಪಾಯ ತಗ್ಗಿಸುವ ಏಜೆನ್ಸಿಗೆ ಈ ಕೆಳಗಿನ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳುವ ಶಿಫಾರಸು ಮಾಡುತ್ತೆ ಹಾಗೂ ಕಾರ್ಯನಿರ್ವಹಿಸುತ್ತೆ. ಮಳೆ ಮತ್ತು ಬರಗಾಲದ ಮೇಲ್ವಿಚಾರಣೆ. ರಾಜ್ಯದಲ್ಲಿ ಮಳೆ ಮತ್ತು ಬರಗಾಲದ ಪರಿಸ್ಥಿತಿಯನ್ನ ನಿರಂತರವಾಗಿ ಮೇಲ್ವಿಚಾರಣೆ ಮಾಡೋದು, ಎಲ್ ನಿನೋ ಪರಿಣಾಮಕ್ಕೆ ಸಿಲುಕುವ ಸಾಧ್ಯತೆ ಇರುವ ಅಪಾಯಕಾರಿ ಅಥವಾ ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸೋದು, ತಮಿಳುನಾಡು ದುರಂತ ಅಪಾಯ ತಗ್ಗುವಿಕೆ ಏಜೆನ್ಸಿಗೆ ಮುಂಚಿತ ಎಚ್ಚರಿಕೆ ವ್ಯವಸ್ಥೆಗಳನ್ನ ರೂಪಿಸೋದಕ್ಕೆ ಅಗತ್ಯ ಸಲಹೆಗಳನ್ನ ನೀಡೋದು, ಸೂಕ್ತ ಸಿದ್ಧತೆಯನ್ನ ಖಚಿತಪಡಿಸಿಕೊಳ್ಳಲು ಸೂಕ್ಷ್ಮ ಪ್ರದೇಶಗಳಲ್ಲಿ ಬರಗಾಲ ಹಾಗೂ ಪ್ರವಾಹಗಳ ತೀವ್ರತೆಯನ್ನ ತಗ್ಗಿಸುವಂತಹ ಪರಿಹಾರ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಸರ್ಕಾರ ಶಿಫಾರಸು ಮಾಡುವುದು ಈ ಸಮಿತಿಯ ಕೆಲಸಗಳು. ಈ ಸಮಿತಿಯು 2026, 27 ಮತ್ತು 2027, 28ರ ಅವಧಿಯಲ್ಲಿ ಕಾರ್ಯನಿರ್ವಹಿಸಲಿದೆ. ಇದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ತಜ್ಞರ ಸಮಿತಿಯ ನೇಮಕದ ಅಗತ್ಯ ಇದೆ. ಬೆಂಕಿ ಬಿದ್ದಾಗ ಬಾವಿ ತೋಡೋದಕ್ಕಿಂತ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳೋದು ಒಳಿತು. ಹೀಗಾಗಿ ಈಗಲೇ ನಮ್ಮ ಸರ್ಕಾರ ಕೂಡ ಎಚ್ಚೆತ್ತುಕೊಂಡ್ರೆ ಒಳಿತು. ಈಗ ನಾವು ಎಲ್ ನಿನೋ ವಿಚಾರವನ್ನ ಹಗುರವಾಗಿ ಪರಿಗಣಿಸಿದ್ರು ಈ ವರ್ಷದ ಅಂತ್ಯದಲ್ಲಿ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದ ಕಾಲ ಬಂದೇ ಬರುತ್ತೆ. ಆ ಸಮಯದಲ್ಲಿ ಪರಿಹಾರಗಳನ್ನ ಹುಡುಕೋದಕ್ಕಿಂತ ಈಗಲೇ ಪರಿಹಾರ ಕ್ರಮಗಳನ್ನ ಹುಡುಕೋದು ಉತ್ತಮ. ಸ್ನೇಹಿತರೆ, ಪ್ರಕೃತಿ ನಮಗೆ ನಿರಂತರವಾಗಿ ಎಚ್ಚರಿಕೆಯ ಸಂದೇಶಗಳನ್ನ ನೀಡುತ್ತಲೇ ಇದೆ. ಉರಿಯುತ್ತಿರುವ ಜಗತ್ತು, ಕ್ಷೀಣಿಸುತ್ತಿರುವ ಮುಂಗಾರು ಮಳೆ, ಹೆಚ್ಚುತ್ತಿರುವ ಕಾಡ್ಗಿಚ್ಚುಗಳು ಇವೆಲ್ಲವೂ ಕೇವಲ ಸುದ್ದಿಗಳಲ್ಲ, ಬದಲಿಗೆ ಭೂಮಿ ನಮಗೆ ನೀಡ್ತಾ ಇರುವಂತ ಅಂತಿಮ ಮುನ್ನೆಚ್ಚರಿಕೆ. ಬಿಸಿಲು ಕೇವಲ ಹವಾಮಾನದ ತಾಪಮಾನವನ್ನ ಹೆಚ್ಚಿಸ್ತಾ ಇಲ್ಲ, ಬದಲಿಗೆ ಕೋಟ್ಯಂತರ ಜನರ ಜೀವ ಮತ್ತು ಜೀವನೋಪಾಯವನ್ನ ಭಸ್ಮ ಮಾಡ್ತಾ ಇದೆ. ಪರಿಸರವನ್ನ ರಕ್ಷಿಸುವುದು ಕೇವಲ ಸರ್ಕಾರದ ಹೊಣೆಯಷ್ಟೇ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಭಾಗದಲ್ಲಿ ಈಗ ಮಳೆ ಹೇಗಿದೆ? ಮಳೆಯ ಜೊತೆಗೆ ಸೆಕೆಯೂ ಕೂಡ ಇದೆಯಾ? ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕು? ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.